ಬೆಂಗಳೂರು ಹೊರವ್ಯಾಪ್ತಿಯಲ್ಲಿ 16 ಕುಟುಂಬಗಳು ಸರಿಯಾದ ವಿಳಾಸ ಮತ್ತು ವಿಳಾಸಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಪರಿಶೀಲನೆ ಅಂತ ಕನ್ಸಿಡರ್ ಮಾಡಿಲ್ಲ. 20 ಕುಟುಂಬಗಳಿಗೆ ಸಂಬಂಧಪಟ್ಟಂಗೆ ಹೊರ ರಾಜ್ಯದವರಾಗಿರೋದ್ರಿಂದ ಅವುಗಳನ್ನ ನಾವು ಕನ್ಸಿಡರ್ ಮಾಡಿಲ್ಲ, ಕಮಿಟಿ ಕನ್ಸಿಡರ್ ಆಗಿಲ್ಲ. ಒಟ್ಟು 104 ಕುಟುಂಬಗಳ ಇವುಗಳನ್ನ ಹೊರಗಡೆ ಇಟ್ಟು 61 ಕುಟುಂಬಗಳನ್ನ ನಾವು ಕನ್ಸಿಡರ್ ಮಾಡಿದೀವಿ ಸರ್. ಆ 61 ಕುಟುಂಬಗಳ ಪೈಕಿ ಇವತ್ತಿಗೆ ನಮಗೆ ಅರ್ಜಿ ಸಲ್ಲಿಸಿದಂತ ಆಮೇಲೆ ಅರ್ಜಿ ಸೆಲೆಕ್ಷನ್ ಆಗಿದೆ ಸರ್. ಕಮಿಟಿಯಲ್ಲಿ 61 ಕುಟುಂಬಗಳು ನಮಗೆ ಅರ್ಜಿ ಸಲ್ಲಿಸಿದಂತ 12 ಕುಟುಂಬಗಳು ಎಲ್ಲಾ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇನಿಷಿಯಲ್ ಡಿಪಾಸಿಟ್ ಅವರಿಂದ ಪೇ ಆಗಿದೆ ಸರ್. ಸೊ ಅಂತವರಿಗೆ ನಾವು ಇವತ್ತು 12 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡ್ತಾ ಇದ್ದೀವಿ ಸರ್. ಕೋಗಿಲು ವಿಷಯಕ್ಕೆ ಈ ಕೋಗಿಲು ಬಿಟ್ಟು ಸರ್ 189 ಕುಟುಂಬಗಳು ಇದು ಕೋಗಿಲುದು ಸರ್. 61ರಲ್ಲಿ 12 ಜನ ಅವ್ರು ಎದೇನು ಕೊಡ್ಬೇಕು ದಾಖಲೆ ಎಲ್ಲ ಕೊಟ್ಟಿದ್ದಾರೆ. ಇನಿಷಿಯಲ್ ಪೇಮೆಂಟ್ ಕಟ್ಟಬೇಕಾಗಿದ್ದು ಇನಿಷಿಯಲ್ ಪೇಮೆಂಟ್ ಕೊಟ್ಟು ಅವ್ರು 12 ಜನ ಇವತ್ತು ಅಪ್ಪನ್ನ ಕೊಟ್ಟು ಉಳ್ಕೊಳ್ತಾ ಇದ್ದಾರೆ. ರಿಮೇನಿಂಗ್ ಏನಕ್ಕೆ ಕೊಟ್ಟಿಲ್ಲ ಅಂದ್ರೆ ಮುಂದೆ 30 ಜನ ಯಾರು ಮುಂದೆ ಬರ್ತಾರೆ ಅದು ಅಪ್ಲೈ ಮಾಡಿ ಗೊತ್ತಾಗ್ಬೇಕು. ನಮ್ಮಿಂದ ತಪ್ಪಾಗಿ ಕಾಯಿ ಬರ್ತಾನೆ ಸೆಲೆಕ್ಷನ್ ಮಾಡಿ ಕೊಟ್ಟಿದ್ದೀರ ನಾವು ಆಯ್ಕೆ ಮಾಡಿದ್ದೇವೆ. ಒಂದು ಅರ್ಜಿ ಸಲ್ಲಿಸಬೇಕು, ಬಂದ್ರೆ ಅವ್ರಿಗೂ ಕೊಡ್ತೇವೆ. ಏನಾಗಿದೆ 61 ಡಾಕ್ಯುಮೆಂಟ್ ಕೊಟ್ಟು ಇನ್ಶೂರೆನ್ಸ್ ಕೊಟ್ಟು 12 ಜನ ಆಗಿದ್ದಾರೆ. 49 ಜನ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ ಸರಿ ಡಾಕ್ಯುಮೆಂಟ್ ಕೊಟ್ಟಿಲ್ಲ. 30 ಜನ ಮುಂದೆ ಬರ್ತಾ ಇಲ್ಲ. ಅವ್ರು ಮುಂದೆ ಕೊಡಕ್ ನಾವು ರೆಡಿ ಆಗಿದ್ದೀವಿ. ಅವ್ರು ಮುಂದೆ ಬರ್ತಾ ಇಲ್ಲ. ಯಾವ ಕಾರಣದಿಂದ ಬರ್ತಾರೆ ಏನು ಗೊತ್ತಿಲ್ಲ. ಇವಾಗ ಮನವಿ ಮಾಡೋಣ. ಆ ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ಬೋದು. ಈಗ 19 ಜನ ಪ್ರೊಸೀಜರ್ ನಡೀತಾ ಇದ್ದಾರೆ. ಅವ್ರ ಡಾಕ್ಯುಮೆಂಟ್ ಸಲ್ಲಿಸೋಕೆ ಬಾಕಿ ಇದೆ. ಅದು ಕೊಟ್ಟರೆ 19ಕ್ಕೆ ಆಗ್ತದೆ. ಈ 30 ಜನ ಬರ್ತಾ ಇಲ್ಲ. ಇನ್ನೊಂದ್ಸರಿ ನಾವು ಅವೇರ್ನೆಸ್ ಹೋಗ್ತಾರಲ್ವಾ. ಈಗ ಒಂದು ಕಾರಣ ಇರಬಹುದು, ಇದು ಆಗುತ್ತಾ ಇರುವ ಅಂತ ವಿಶ್ವಾಸದ ಕೊರತೆನೂ ಇರಬಹುದು. ಇವತ್ತು ನಾವು 12 ಜನ ಅಲ್ಲಿ ಗೋವಿಂದನವರು ಮತ್ತು 18 ಜನ ಇತರರು 30 ಜನಕ್ಕೆ ಇವತ್ತು ಹಂಚಿಕೆ ಪತ್ರ ಕೊಡ್ತಾ ಇರೋದ್ರಿಂದ ಬಹುಶಃ ಇದನ್ನ ನೋಡಿ ಆದ್ರೂ ಕೂಡ ಸಿಗುತ್ತೆ ಅನ್ನೋ ಭರವಸೆ ಅವ್ರಿಗೆ ಬರ್ಲಿ. ಆ ಭರವಸೆ ಆದಾದ್ಮೇಲೆ ಅವರು ಮುಂದೆ ಬಂದ್ರೆ ಅವ್ರಿಗೂ ರೆಡಿ ಇದೆ. 61 ಜನ ಅಲ್ಲ, ಇನ್ನ ಹೆಚ್ಚಿನ ಜನ ಅರ್ಹ ದಾಖಲೆಗಳನ್ನು ಕೊಟ್ರೆ ಅವ್ರಿಗೂ ಕೊಡ್ತೇವೆ. ಈಗಲೂ ಕೂಡ ನಾನು ರೆಸಲ್ಯೂಷನ್ ಅದೇ ರೀತಿ ಮಾಡಿದ್ದೇನೆ. ಸದ್ಯಕ್ಕೆ ಇರೋ ಮಾಹಿತಿ ಮೇಲೆ 61 ಅಂತ ನಾವು ಆಶ್ರಯ ಸಮಿತಿಯಲ್ಲಿ ಆಯ್ಕೆ ಮಾಡಿದ್ದೇವೆ. ಉಳಿದವರು ಅವರ ದಾಖಲಾತಿಗಳನ್ನ ಕೊಟ್ರೆ ಉಳಿದವರಿಗೂ ನಾವು ಅರ್ಹತೆ ಮಾಡಿಕೊಡ್ತೇವೆ. ಅಲ್ಲಿ ಹೋಗಿನವರಿಗೆ ಕೊಡ್ಬೇಕಂತ ಏನಿಲ್ಲ. ಯಾಕೆಂದ್ರೆ ಬೇಕಾದಷ್ಟು ಮನೆ ಇದೆ. ಯಾರು ಬಂದ್ರೆ ಯಾರು ಅರ್ಹರಿದ್ದಾರೆ ಎಲ್ಲರಿಗೂ ಕೊಡುವಷ್ಟು ಮನೆಗಳು ವಸತಿ ಇಲಾಖೆಯಲ್ಲಿ ಇದಾವೆ. ಸೊ ಹಾಗಾಗಿ ನಾವು ಬೇರೆಯವ್ರದ್ದು ತೆಗೆದು ಇವ್ರಿಗೆ ಕೊಡೋ ಪ್ರಮೇಯ ಇಲ್ಲ, ಅಥವಾ ಇವ್ರದ್ದು ತೆಗೆದು ಬೇರೆಯವ್ರಿಗೆ ಕೊಡೋ ಪ್ರಮೇಯನೂ ಇಲ್ಲ. ಎರಡೂ ಗುಂಪುಗಳಿಗೆ ಕೊಡುವಷ್ಟು ನಮ್ಮಲ್ಲಿ ಮನೆಗಳು ಇದ್ದಾವೆ. ಸೊ ಹಾಗಾಗಿ 61 ಜನ ಕೋವಿಡ್ ನಾವು ಸೆಲೆಕ್ಟ್ ಆಗಿದ್ದಾರೆ. 30 ಜನ ಅರ್ಜಿ ಕೊಟ್ಟಿಲ್ಲ. ಇವತ್ತು ನಾವು ಬೇರೆಯವರಿಗೆ ಹಂಚಿಕೆ ಪತ್ರ ಕೊಡ್ತಾ ಇರುವುದನ್ನ ನೋಡಿ ಅವರು ನಮ್ಗೆ ದಾಖಲೆ ಕೊಡ್ಲಿ ಅಂತ ನಾನು ಆಶಿಸ್ತೇನೆ. 61 ಅಲ್ಲದೆ ಇನ್ಯಾರಾದ್ರೂ ನಮ್ದು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ರೆ ಅವ್ರದ್ದು ಕೂಡ ನಾವು ಎಲಿಜಿಬಿಲಿಟಿಯನ್ನ ನೋಡ್ತೇವೆ. ಇದಲ್ಲದೆ ಒಟ್ಟು ನಾವೀಗ ಸೆಲೆಕ್ಟ್ ಮಾಡಿರೋದು 183 ಜನ ಅಲ್ಲಿ ಬೈಪ್ನಹಳ್ಳಿ ಗ್ರಾಮಕ್ಕೆ ಸೆಲೆಕ್ಟ್ ಮಾಡಿದ್ದೇವೆ. ಸಾಂಕೇತಿಕವಾಗಿ ಇವತ್ತು 30 ಜನಕ್ಕೆ ಕೊಡ್ತಾ ಇದ್ದೇವೆ. 189 ಜನಕ್ಕೆ ಅವರೆಲ್ಲ ಡೈರೆಕ್ಟ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ 179 ಇವನ್ ಜನರಲ್ ನಾನ್ ಕೋಗಿಲು ಜನ ಏನಿದ್ದಾರೆ, ಕೋವಿಡ್ ಸಂಬಂಧ ಇದೆ, ಡೈರೆಕ್ಟ್ ಈ ಸ್ಕೀಮ್ಗೆ ಅಪ್ಲೈ ಮಾಡಿರೋರು, 1 lakh ಸ್ಕೀಮ್ಗೆ ಅಪ್ಲೈ ಮಾಡಿರೋರು ಅವರಿದ್ದಾರೆ. ಅವರಲ್ಲಿ ಯಾರ್ಯಾರಿದ್ರು ಅವ್ರಿಗೂ ಸೆಲೆಕ್ಟ್ ಮಾಡಿದ್ದೀವಿ. ಏನು ಈಗ ಒಂದು ಭಾವನೆ ಏನಿತ್ತು, ನೀವು ಅಪ್ಲಿಕೇಶನ್ ಹಾಕೊಂಡಿರೋರಿಗೆ ಕೊಡ್ತಾ ಇಲ್ಲ, ಅದು ಬಿಟ್ಟು ಸ್ಪೆಷಲ್ ಕ್ಯಾಟಗರಿವರೆಗೆ ಕೊಡ್ತಾ ಇದ್ದೀವಿ. ಇಲ್ಲ, ಆ ರೀತಿ ಇಲ್ಲ. 189 ಸೆಲೆಕ್ಟ್ ಮಾಡಿದೀವಿ. ಅದರಲ್ಲಿ 61 ಮಾತ್ರ ಕೋವಿಡ್ ಇದ್ದಾರೆ. ಉಳಿದವರು ಎಲ್ಲರೂ ಕೂಡ ಜನರಲ್ ಅಲ್ಲಿ ಬಂದವರು ಇದ್ದಾರೆ. ಅಂದ್ರೆ ಜನರಲ್ ಜಾತಿ ಅಲ್ಲ, ಎಲ್ಲಾ ವರ್ಗದವರು ಇದ್ದಾರೆ, ಎಲ್ಲಾ ಜಾತಿಯವರು ಇದ್ದಾರೆ. ಬಟ್ ಡೈರೆಕ್ಟ್ ಅಪ್ಲೈ ಮಾಡೋರು ಇದ್ದಾರೆ. ಸೊ ಅವ್ರದ್ದು ಕಡಿತ ಮಾಡಿ ಇವ್ರಿಗೆ ಕೊಡೋ ಅಂತ ಪ್ರಸಂಗ ಯಾವುದೂ ಇಲ್ಲ. 160 ಜನ ಇನಿಷಿಯಲ್ ಡಿಪಾಸಿಟ್ ಕೊಟ್ಬಿಟ್ಟಿದ್ದಾರೆ. ಈಗ ಬಹುಶಃ ಮಂತ್ರಿಗಳು ಒಪ್ಪಿದ್ರೆ ಇವತ್ತು 30 ಸಾಂಕೇತಿಕವಾಗಿ ಕೊಡೋಣ. ಉಳಿದವರಿಗೆ 169 ನೀವು ಕೊಟ್ಬಿಡಿ. ಯಾಕೆ ನಮ್ಗೆ ಕೊಡ್ಲಿಲ್ಲ ಅನ್ನೋದು ಬೇಡ. ಬಿಟ್ಟು ನಮ್ಗೆ ಬೇರೆ ಸಮಸ್ಯೆ ಇಲ್ಲ. 69 ಜನ ಕಟ್ಟಿದ್ದಾರೆ.
ಅವ್ರಿಗೆ ಕೊಡೋದು ಸಮಸ್ಯೆ ಇಲ್ಲ, ಅದೆಲ್ಲ ಕೊಡ್ತೀವಿ. ಅದನ್ನು ಕೊಡ್ತೀವಿ. ಉಳಿದವ್ರು ಯಾರು ಮುಂದೆ ಮುಂದೆ ಬರ್ಲಿ ಅವ್ರಿಗೆ ಹೇಳಿದಾಗ ಒಂದು ವಿಶ್ವಾಸ ಇಲ್ಲ, ಮನೆಗಳು ಕೊಡ್ತೀವಿ ಇಲ್ಲ ಅಂತ ವಿಶ್ವಾಸ ಇಲ್ಲ. ಇದನ್ನೇ ಕೂತ್ಕೊಂಡು ನಾನು ಇಷ್ಟಗಳು ಕೊಡ್ತಿದ್ದಲ್ಲ ಮಾಡಿ ಅವ್ರಿಗೇನೋ ಭರವಸೆ ಕೊಟ್ಟಾರ ಆ ಕಾರಣಕ್ಕೆ ಏನ್ 12 ಜನ ಇದ್ದಾರೆ 12 ಜನಕ್ಕೆ ಕೊಡ್ಬಿಡುವ, ಈ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕೊಡಿದ್ರೆ ಅವ್ರು ಕೊಡುವ ಅಂತ ತೀರ್ಮಾನ ಮಾಡ್ತಾರೆ. ಇವತ್ತು 12 ಜನಕ್ಕೆ ಕೊಡ್ತಾರೆ ಸರಿ ನೀವು ಕೊಟ್ಬಿಡುವ. ಸರ್ ಈಗ 2 ಲಿಸ್ಟ್ ಇದೆ ಸರ್. ಮತ್ತೆ ಇದು ಹೋಗಿ ಗೋವಿಂದ ಸ್ವಾಮಿ ಆರ್ಮೂರ್ಗ. ಗೋವಿಂದ ಸ್ವಾಮಿ ಹೋಗಿಲ್ಲ ಬನ್ನಿ ಖಲೀಲುಲ್ಲಾ ನೂರ, ಶಬಾನ ಬೇಗಂ ಬೇಬಿ ಜಗರಾಯಿ, ರಾಜಮ್ಮ, ಮಮತಾ, ರಾಜಮ್ಮ ಇದ್ದಾರ? ರಾಜಮ್ಮ ಬನ್ನಿ. ಇದ್ದಾರೆ ಬನ್ನಿ. ರಾಜಮ್ಮ ಬನ್ನಿ. ಈ ಕಡೆ ಮಾಡಿದ್ದೀರಾ ಜನರಲ್ ಡೈರೆಕ್ಟ್ ಅಪ್ಲಿಕೆಂಟ್ ಸರ್. ಇದು ಮಾನ್ಯ MLA ಕೋಟಾದಲ್ಲಿ ರಾಜು ಎನ್, ಸದಾಶಿವ, ಅನಿಲ್ ಸನ್ನಕ್ಕಿ, ಅಂತೋನಿ, ಪೊಲೀಸಮ್ಮ, ಮೊಹಮ್ಮದ್ ಮುಮ್ತಾಜ್, ಪೂರ್ಣಿಮಾ, ಸುಜಾತ, ಭಾಗ್ಯ, ಚಂದ್ರಶೇಖರ್, ಭಾಗ್ಯ, ಹೆಸರು ಚೆಕ್ ಮಾಡ್ಕೊಳ್ಳಿ. ದೇವಯಾನಿ, ಶ್ರೀನಿವಾಸ ಮೂರ್ತಿ, ಮಂಜುನಾಥ್ ಜಿ, ಮಂಜುನಾಥ್ ಸಿ, ಮಂಜುನಾಥ್ ಜಿ, गुलशन मोहम्मद इलियास, मोहम्मद इलियास, नजर,
ಆಯ್ತಾ ಅಪ್ಪ ಮನೆ ತಗೊಂಡು ಕಳಿಸ್ಬಿಡಿ ರಾಜು ಸರ್ ಪ್ರೆಸಿದ್ದಾರೆ ಯಾರು ಬರಲ್ಲ ಅಂತ ಸರ್ ಒಬ್ಬರಿದ್ರೆ ಅವ್ರಿಗೆ ಬೈಟ್ ಕೊಡಿ ರೆಕಾರ್ಡ್ ಮಾಡಿ ವಾರ್ತಾ ಬರ್ತಾರೆ ತಗೋತಾರೆ ಸರ್ ಅವ್ರು ತಗೋತಾರೆ ಜನ ಕಟ್ಟಿದ್ದಾರೆ ಅವ್ರಿಗೆ ಕೊಡೋದು ಸಮಸ್ಯೆ ಇಲ್ಲ ಅದೆಲ್ಲ ಕೊಡ್ತೀನಿ ಹೋಗಿದವ್ರು ಯಾರು ಮುಂದೆ ಮುಂದೆ ಬರ್ಲಿ ಮುಂದೆ ಬರ್ಲಿ ಅಂತ ಅವ್ರು ನೀವು ಹೇಳ್ದಂಗೆ ಅವ್ರಿಗೆ ವಿಶ್ವಾಸ ಇಲ್ಲ ಮನೆಗಳು ಕೊಡ್ತೀವಿ ಇಲ್ಲ ಅಂತ ವಿಶ್ವಾಸ ಇಲ್ಲ ಈಗ ನೆನ್ನೆ ಕೂತ್ಕೊಂಡು ನಾನು ಕೃಷ್ಣಗೌಡರು ಸಾಹೇಬ್ರು ಕೂತ್ಕೊಂಡು ತೀರ್ಮಾನ ಮಾಡಿ ಅವ್ರಿಗೇನೋ ಭರವಸೆ ಬರ್ತಾರೆ ಆ ಕಾರಣಕ್ಕೆ ಏನು 12 ಜನ ಇದ್ದಾರೆ 12 ಜನಕ್ಕೆ ಕೊಟ್ಬಿಡುವ ಏನು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಕೊಟ್ಟಿದ್ರೆ ಅವ್ರು ಕೊಡೋ ಅಂತ ತೀರ್ಮಾನ ಮಾಡಿ ಇವತ್ತು 12 ಜನಕ್ಕೆ ಕೊಡ್ತಾರೆ ಸರಿ ಕೊಟ್ಬಿಡುವ ಸರ್ ಈಗ 2 ಲಿಸ್ಟ್ ಇದೆ ಸರ್ ಮತ್ತೆ ಇದು ಹೋಗಿ ಎಸ್ ಸರ್ ಅದು ರೆಗ್ಯುಲರ್ ಅದು ರೊಟೀನ್ ಗೋವಿಂದ ಸ್ವಾಮಿ ಖಲೀಲುಲ್ಲಾ ಹೆಣ್ಮಕ್ಳಿಗೆ ಕರೀತಿ ಖಲೀಲುಲ್ಲಾ ನೂರನ್ ಬೇಡ ನೀನು ಶಬಾನ ಬೇಗಂ ಶಬಾನ ಬೇಗಂ ಶಬಾನ ಬೇಗಂ ಏನಮ್ಮ ಬಾಬಾ ಶಬಾನ ಬೇಗಂ ಬಾಯ್ ಬಾ ಬಾ ದೇವಮ್ಮ ಬಾಮ ನೀಮ ಬಾಮ ನೀಮ್ ಬಾಮ ಇಲ್ಲಿ ಬಾಮ ಹಾ ಇನ್ ಕೊಡಿ ಸರ್ ಇನ್ ಕೊಡಿ ಬಿಬಿ ಜಗರಾಯಿ ಅವ್ರು ಬಂದಿದ್ದಾರೆ ಮಮತಾ ಮಮತಾ ಬಾಮ ತಾಯಿ ಅವರೆಲ್ಲ ಅಲ್ಲಿ ಅಲ್ಲಿ ಮಮತಾ ಇದ್ದಾರೆ ಮಮತಾ ಇದ್ದಾರೆ ರಾಜಮ್ಮ ಇದ್ದಾರೆ ರಾಜಮ್ಮ ರಾಜಮ್ಮ ಬನ್ನಿ ಬಾಮ ಬಾಮ ರಾಜಮ್ಮ ಬನ್ನಿ ರಾಜಮ್ಮ ಕೊಡಿ ಈ ಕಡೆ ಒಬ್ರು ಬನ್ನಿ ಇದು ಕೊಡಿ ಅಲ್ಲಿ ಮಮತಾ ನೋಡು ಮಮ್ಮ ಈ ಕಡೆ ಬನ್ನಿ ಫೋಟೋ ತಗೊಂಡ್ರೆ ಈ ಶಾಂತಿ ನಡೆದಿಲ್ಲ ಓಕೆ ದೋಷ ಮಾಡಿದ್ದೀರಾ ಒಳ್ಳೆ ಮನೆ ಸಿಕ್ಕಿದೆ